ಲಕ್ಕುಂಡಿಯಲ್ಲಿ 9ನೇ ದಿನದ ನಿಧಿ ಉತ್ಖನನ. ತೋಟದ ಮನೆಯಲ್ಲಿ ಪುರಾತನ ಕಾಲದ ಮೂರ್ತಿಗಳು ಪತ್ತೆ ಆಗಿವೆ. ಪಂಪ್ ಹೌಸ್ ಗೋಡೆಯಲ್ಲಿ ಮೂರ್ತಿಗಳು ಪತ್ತೆ ಆಗಿರುವಂಥದ್ದು. ಲಕ್ಕುಂಡಿಯಲ್ಲಿ 9ನೇ ದಿನದ ನಿಧಿ ಉತ್ಖನನ ಕಾರ್ಯ ನಡೀತಾ ಇದೆ. ತೋಟದ ಮನೆಯಲ್ಲಿ ಪುರಾತನ ಕಾಲದ ಮೂರ್ತಿಗಳು ಪತ್ತೆ ಆಗಿರುವಂಥದ್ದು. ಪಂಪ್ ಹೌಸ್ ಗೋಡೆಯಲ್ಲಿ ಮೂರ್ತಿಗಳು ಪತ್ತೆ ಆಗಿವೆ. ಕೀರ್ತಿ ಮುಖ, ದ್ವಾರಪಾಲಕರು, 2 ಹೆಡೆಯ ನಾಗರಕಲ್ಲು, ಹಲವು ಪ್ರಾಚ್ಯ ಅವಶೇಷಗಳು ಪತ್ತೆ ಆಗಿವೆ. ಹೊಯ್ಸಳರು, ಚಾಲುಕ್ಯರ ಕಾಲದ್ದು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬಾವಿಯಲ್ಲಿಯೂ ಕೂಡ ಸರಸ್ವತಿ, ಲಕ್ಷ್ಮೀ ಮೂರ್ತಿ ಪತ್ತೆ ಆಗಿರುವಂಥದ್ದು. ಪಂಪ್ ಹೌಸ್ ನಿರ್ಮಿಸಿ ಕೊಟ್ರೆ ಪ್ರಾಚ್ಯ ವಸ್ತು ಕೊಡ್ತೀವಿ ಅಂತ ಹೇಳಲಾಗ್ತಾ ಇದೆ. ಆ ರೈತರು ಹೇಳ್ತಾ ಇದ್ದಾರೆ. ನ್ಯೂಸ್ 18ಗೆ ರೈತ ಕಲ್ಲಯ್ಯ ಬಳಗಾನೂರು ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಪಂಪ್ ಹೌಸ್ ನಿರ್ಮಿಸಿ ಕೊಟ್ರೆ ನಾವು ಪ್ರಾಚ್ಯ ವಸ್ತುಗಳನ್ನು ಕೊಡ್ತೀವಿ ಅಂತ. ನಮಗೆ ಗೊತ್ತಿಲ್ಲದೆ ನಮ್ಮ ಹಿರಿಯರು ಮನೆ ಕಟ್ಟಿಸಿದ್ದಾರೆ. ಪ್ರಾಚ್ಯ ವಸ್ತುಗಳು ಅನ್ನುವಂಥ ಮಾಹಿತಿ ನಮಗಿಲ್ಲ. ನಮಗೆ ಮನೆ ಕಟ್ಟಿಸಿ ಕೊಟ್ರೆ ಪ್ರಾಚ್ಯ ವಸ್ತು ಕೊಡ್ತೀವಿ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಲಕ್ಕುಂಡಿಯಲ್ಲಿ ಉತ್ಖನನ ಮಾಡಲಾಗ್ತಾ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಸಿಗ್ತಾನೆ ಹೋಗ್ತಾ ಇದೆ. ನಮ್ಮ ಪೂರ್ವಜರು ಕಟ್ಟಿರ್ತಕ್ಕಂಥ ಇದು ಹೌಸ್ ಸರ್. ಅದ್ರ ಬಗ್ಗೆ ನಮಗೆ ನಿಖರವಾಗಿ ಮಾಹಿತಿ ಇಲ್ಲ ಸರ್. ಇಲ್ಲಿ ಕಾಣ್ತಕ್ಕಂಥದ್ದು ಅವಶೇಷಗಳಡಿ ಅಂತಂದರೆ ಹಿನ್ ಸೈಡ್ ಒಂದು, ಬ್ಯಾಕ್ ಸೈಡ್ ಒಂದು, ಇವೆರಡು ಬಿಟ್ಟರೆ ಮತ್ತೆ ಶಿಲಾಶಾಸನಗಳು ನಮ್ಮಲ್ಲಿ ಕಂಡು ಬಂದಿಲ್ಲ. ಅದಕ್ಕೋಸ್ಕರ ಇದನ್ನು ಸರ್ಕಾರಕ್ಕೆ ಕೊಡಬೇಕು ಅಂತಂದರೆ ನಮಗೆ ಅಡ್ವಾನ್ಸ್ ಆಗಿ ಇಂಜಿನ್ ಮನೆಯನ್ನು ನಿರ್ಮಾಣ ಮಾಡಿಕೊಟ್ರೆ ಮಾತ್ರ ನಾವು ಕೊಡಲಿಕ್ಕೆ ಒಪ್ಪಿಗೆ ಇದ್ದೀವಿ. ಕೋಆಪ್ರೇಟಿವ್ ಮಾಡ್ತೀವಿ ಸರ್, ಇಲ್ಲ ಅಂತಲ್ಲ. ಆದರೆ ನಮಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಾಗ ಮಾತ್ರ ನಾವು ಸರ್ಕಾರದ ಒಪ್ಪಿಗೆ ಕೊಡಲಿಕ್ಕೆ ನಾವು ತಯಾರಿದ್ದೀವಿ ಸರ್. ಲಕ್ಕುಂಡಿಯಲ್ಲಿ 7 ಹೆಡೆಯ ಸರ್ಪದ ಮೂರ್ತಿ ಪತ್ತೆ ಆಗಿದೆ. ಕಲ್ಯಾಣ ಚಾಲುಕ್ಯರ ಕಾಲದ ಸರ್ಪದ ಕಲ್ಲು ಪತ್ತೆ ಆಗಿದೆ. ಕಲ್ಯಾಣ ಚಾಲುಕ್ಯರು ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಆ ಕಾಲದ ಸರ್ಪದ ಕಲ್ಲು ಪತ್ತೆ ಆಗಿದೆ. ಕುತೂಹಲ ಮೂಡಿಸಿರುವಂಥದ್ದು ನಾಗರ ಕಲ್ಲಿನ ಮೂರ್ತಿ. 7 ಹೆಡೆಯ ಸರ್ಪ ಷಣ್ಮುಖ ಎಂಬುವರ ಜಮೀನಲ್ಲಿ ಪತ್ತೆಯಾದಂಥ ಮೂರ್ತಿ ಅದು. ಐತಿಹಾಸಿಕ ಬಾವಿಯ ಒಳಗಡೆ ಅಲಂಕಾರಿಕ ಶಿಲೆಗಳು ಪತ್ತೆಯಾಗಿದ್ದಾವೆ. ಚಾಲುಕ್ಯರ ಕಾಲದ ಅಲಂಕಾರಿಕ ಶಿಲೆಗಳು ಪತ್ತೆ ಆಗಿರುವಂಥದ್ದು. ಉತ್ಖನನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲೇ ಪ್ರಾಚ್ಯ ವಸ್ತುಗಳು ಸಿಗ್ತಾ ಹೋಗ್ತಾ ಇದೆ. ಅಲ್ಲಿ ಲಕ್ಕುಂಡಿಯಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ, ದೃಶ್ಯಾವಳಿಯಲ್ಲಿ ಗಮನಿಸ್ಬೋದು. 7 ಹೆಡೆಯ ಸರ್ಪದ ಮೂರ್ತಿ ಸಿಕ್ಕಿದೆ. ಅಲ್ಲಿ ನಾಗರ ಕಲ್ಲು ಕೂಡ ಸಿಕ್ಕಿರುವಂಥದ್ದು. ಪ್ರಾಚ್ಯ ವಸ್ತುಗಳು ಇವೆಲ್ಲ ಕೂಡ ಕಲ್ಯಾಣ ಚಾಲುಕ್ಯರು ಆಳ್ವಿಕೆ ಮಾಡ್ತಾ ಇದ್ದ ಸಂದರ್ಭದ ಪ್ರಾಚ್ಯ ವಸ್ತುಗಳು ಅಂತ ಗೊತ್ತಾಗ್ತಾ ಇದೆ. ನಾವು ಈ ತೋಟ ಮಾಡಾಕೈತೆ 35ರಿಂದ 40 ವರ್ಷ ಆಯ್ತು. ನಮಗೆ ಮೊದಲ ಇಲ್ಲಿ ಏನೇನು ಗೊತ್ತಿದ್ದಿಲ್ಲ. ಅದು ಏನಾರ ಒಂದು ಪೂಜೆ ಮಿಸ್ ಆತಂದ್ರೆ ನಮ್ಮ ಹೊಲದಾಗ ಹಾವುಗಳು ಕಾಣ್ತಾವೆ, ಈಗೂ ಕಾಣ್ತಾವೆ. ಆದ್ರೆ ಅಷ್ಟು 7 ಹಿಡಿದು ಕೂದಲಿದ್ದ ಹಾವು, ದೊಡ್ಡ ಹಾವು ಕಂಡಿಲ್ಲ. ಭಾಳ ಅಂದ್ರೆ 4ರಿಂದ 5 ಫೂಟ್ನಂತ ನಾಗರ ಹಾವುಗಳು ಕಂಡವು. ಅವು ನಮ್ಗೆ ಯಾವ ತೊಂದರೆನೂ ಕೊಟ್ಟಿಲ್ಲ. ಪ್ರತಿ ಅಮಾಸ್ಕೊಮ್ಮೆ ಪೂಜೆ ಮಾಡ್ಕೊತ ಹೊಂಟೀವಿ. ನಮ್ಗೆ ಹಾವಿಂದ ಯಾವ ತೊಂದರೆನೂ ಇಲ್ಲ. ನಾವು ನೋಡಾಕೈತಿ ಭಾಳ ಅಂದ್ರೆ 50-60 ವರ್ಷ ಆಗಿರ್ಬೇಕು. ನಮ್ಮ ಹಿರಿಯರು ಏನು ಹೇಳ್ತಿದ್ರು ಅಂದ್ರೆ ಈಗ ಕಡಿಮೆ ಅಂದ್ರೆ 300-400 ವರ್ಷದ ಹಿಂದೆಲ್ಲ ಬಾವಿ ಇದು ಅಂತ ಹೇಳ್ತಿದ್ರು. ನಿಧಿ